ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪ್ರಜ್ಞಾವಂತ ಮತದಾರರ ಸಮಸ್ಯೆಗೆ ಸ್ಪಂದಿಸುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಎಂದು ಜ್ಞಾನಜ್ಯೋತಿ ಕರಿಯರ್ ಅಕಾಡೆಮಿ ಕಲಬುರಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರದ ಸಂಸ್ಥಾಪಕರಾದ ಎನ್.ಎಸ್. ಹಿರೇಮಠ ಮನವಿ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈಶಾನ್ಯ ಭಾಗದ 6 ಜಿಲ್ಲೆಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿರುವ ನಾನು ಹಲವಾರು ವಿದ್ಯಾರ್ಥಿ ಪದವೀಧರರ ಸಂಪರ್ಕದಲ್ಲಿ ಇದ್ದೇನೆ. ಮತ್ತೆ ಅವರ ಸಮಸ್ಯೆಗಳನ್ನು ಬಹಳ ಹತ್ತಿರದಿಂದ ಬಲ್ಲವನಾಗಿದ್ದೇನೆ ಎಂದರು. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂವಿಧಾನದ 371(j) ಜಾರಿ ಆದರೂ ಸಹ ಸಮರ್ಪಕವಾಗಿ ಅನುಷ್ಠಾನವಾಗಿಲ್ಲ. ಬ್ಯಾಕ್ಲಾಗ್ ಹುದ್ದೆಗಳು ಭರ್ತಿಯಾಗಿಲ್ಲ. ವಿಜ್ಞಾನ, ಗಣಿತ ಮತ್ತು ಇಂಗ್ಲಿಷ್ ಶಿಕ್ಷಕರ ಕೊರತೆ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಟಿಇಟಿ ಸಮಸ್ಯೆ ನಿವಾರಣೆ ಆಗಿಲ್ಲ. ಶಿಕ್ಷಕರ ನೇಮಕಾತಿ ಕೂಡ ಆಗಿಲ್ಲ. ವೇತನ ತಾರತಮ್ಯ, ಹಳೆ ಪಿಂಚಣಿ ಸೇರಿದಂತೆ ಹಲವಾರು ಸಮಸ್ಯೆಗಳು ಗಮನದಲ್ಲಿ ಇಟ್ಟುಕೊಂಡು ಪದವೀಧರರು ಮತದಾನ ಮಾಡಬೇಕು ಎಂದು ಮನವಿ ಮಾಡಿದರು. ಮತದಾನ ನಡೆಯಲಿದೆ 2024ರಂದು. ಈ ಪದವೀಧರರೊಂದಿಗೆ ನನ್ನ ಒಡನಾಟ ಸುಮಾರು ಗುಲ್ಬರ್ಗ ನಗರದಲ್ಲಿ ಈ 6 ಜಿಲ್ಲೆಗಳಲ್ಲಿ 12 ವರ್ಷಗಳಿಂದ ನಡೀತಾ ಇದ್ದೇನೆ. KS ಪ್ರಿಲಿಮಿನರಿ ಹಿಡ್ಕೊಂಡು ಇತರೆ SDA, FDA, PDO, TET, CET ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪದವೀಧರಿಗೆ ತರಬೇತಿಯನ್ನು ನೀಡ್ತಾ ಬರ್ತಾ ಇದ್ದೀನಿ. ಅವರ ಜೊತೆಗೆ ಒಡನಾಟ ಇರುವುದರಿಂದ, ಆ ಪದವೀಧರರ ಜೊತೆಗೆ ಒಡನಾಟ ಇರುವುದರಿಂದ ಅವರ ಜ್ವಲಂತ ಸಮಸ್ಯೆಗಳನ್ನು ಬಲ್ಲವನಾಗಿದ್ದೇನೆ. ಈ ಪದವೀಧರರೊಂದಿಗೆ ಅನೇಕ ಪ್ರಜ್ಞಾವಂತ ಗೌರವಾನ್ವಿತ ಶಿಕ್ಷಕರು, ಉಪನ್ಯಾಸಕ ಬಂಧುಗಳು, ಮಾನ್ಯ ನ್ಯಾಯವಾದಿಗಳು ಮತ್ತು ಎಲ್ಲರೂ ಈ ಚುನಾವಣೆಯಲ್ಲಿ ಮತದಾನವನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ಇಲ್ಲಿ 6 ವರ್ಷಗಳಿಂದಲೂ ಕೂಡ ಮತ್ತೆ 6 ವರ್ಷಗಳು ಬರ್ತಾ ಇದ್ದರೆ ಒಂದು ಆರಾಂಶದಷ್ಟು ಏನು ಪದವೀಧರರು ಆಯ್ಕೆಯಾಗಿ ಹೋಗ್ತಾರೆ ಆ ವಿಧಾನಸಭೆಗೆ, ವಿಧಾನ ಪರಿಷತ್ತಿಗೆ, ಅಲ್ಲಿ ಪದವೀಧರರ ಸಮಸ್ಯೆಗಳನ್ನು ಆಲಿಸುವಂಥ ವ್ಯಕ್ತಿ ನಿಜವಾಗಲೂ ಕೂಡ ಆಯ್ಕೆಯಾಗಿ ಹೋಗಬೇಕಾಗಿದೆ. ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ, ಅತ್ಯಂತ ಆರ್ಥಿಕವಾಗಿ ಪ್ರಬಲ ಇರತಕ್ಕಂತಹ ವ್ಯಕ್ತಿಗಳು ಹೋಗಿ ನಮ್ಮ ದನಿಗೆ ಏನಾಗ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ 371(j) ಕೆಲವೊಂದು ಸುಮಾರು ವರ್ಷಗಳು ಕಳೆದರೂ ಕೂಡ ಅದನ್ನು ಸಮರ್ಪಕವಾಗಿ ಅನುಷ್ಠಾನ ಆಗ್ತಾ ಇಲ್ಲ ಅನ್ನೋದು ಗಮನಕ್ಕೆ. ಅದರ ಜೊತೆಗೆ ಈ ಭಾಗದಲ್ಲಿ ನಂಜುಂಡಪ್ಪ ವರದಿ ಪ್ರಕಾರ ಅಥವಾ ಈ ಸದ್ಯದ ವಾಸ್ತವಿಕ ಸ್ಥಿತಿ ಪ್ರಕಾರ ಮಕ್ಕಳ ರೇಷೋ ಮತ್ತು ಶಿಕ್ಷಕರ ರೇಷೋವನ್ನು ನೋಡಿದಾಗ ಇನ್ನೂ ಕೂಡ 20% ಶಿಕ್ಷಕರ ಕೊರತೆಯನ್ನು ನಾವು ಈ ಭಾಗದಲ್ಲಿ ಕಾಣ್ತಾ ಇದ್ದೀವಿ. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕ ಭಾಗದಿಂದ ಈ ಶೈಕ್ಷಣಿಕ ವರ್ಷದಲ್ಲಿ 625 ಕೋಟಿ ಹಣವನ್ನು ಖರ್ಚು ಮಾಡಿ SSLC ಮಕ್ಕಳ ಗುಣಮಟ್ಟ ಶಿಕ್ಷಣವನ್ನು ಮಾಡಬೇಕು ಅಂಥೇಳಿ ಕಲ್ಯಾಣ ಕರ್ನಾಟಕದಲ್ಲಿ ಮಾಡಿದ್ರೂ ಕೂಡ ಈ 6 ಜಿಲ್ಲೆಗಳಲ್ಲಿ ಸುಮಾರು 40ರಿಂದ 48 ಶಾಲೆಗಳು ಫಲಿತಾಂಶದಲ್ಲಿ ವಿಫಲತೆಯನ್ನು ಕಂಡಿದ್ದನ್ನು ನಾವು ಕಾಣ್ತಾ ಇದ್ವಿ. ಅದಕ್ಕಾಗಿ 3,000 ಕೋಟಿ ಬದಲಾಗಿ ಈ ಬಾರಿ 5,000 ಕೋಟಿ ಹಣ ಈ ಭಾಗದಲ್ಲಿ ಬರ್ತಾ ಇದ್ದರೂ ಕೂಡ ಅದು ಶೈಕ್ಷಣಿಕ ಗುಣಮಟ್ಟವನ್ನು ಕಾಪಾಡುವಲ್ಲಿ ವಿಫಲವಾಗ್ತಾ ಇದೆ. ಅದರ ಧ್ವನಿ ಎತ್ತುವುದು ವಿಧಾನ ಪರಿಷತ್ನಲ್ಲಿ ನಾವು ಏನು ಮಾಡ್ತಾ ಇಲ್ಲ, ಕಾಣ್ತಾ ಇಲ್ಲ. ಅದರ ಜೊತೆಗೆ ಇಲ್ಲಿ ವಿಷಯವಾರು ವಿಜ್ಞಾನ, ಗಣಿತ ಮತ್ತು ಇಂಗ್ಲೀಷ್ ಶಿಕ್ಷಕರ ಕೊರತೆಯನ್ನು ಈಗ ಹೇಗೆ ನಾವು 1 to 5th ಲೋಯರ್ ಪ್ರೈಮರಿ, 6th, 7th, 8th ಹೈಯರ್ ಪ್ರೈಮರಿ ಅಂತ ಏನು ನಾವು ಪರಿಗಣಿಸ್ತಾ ಇದ್ದಾರೆ ಶಿಕ್ಷಣ ಇಲಾಖೆ, ಈ ವಿಜ್ಞಾನ, ಗಣಿತ ಮತ್ತು ಇಂಗ್ಲೀಷ್ ಶಿಕ್ಷಕರ ಕೊರತೆಯನ್ನು ನಾವು ಹೆಚ್ಚಾಗಿ ಏನು ಮಾಡ್ತಾ ಇದ್ದೀವಿ ಅಂದರೆ ಕಾಣ್ತಾ ಇದ್ದೀವಿ. ಅದರ ಜೊತೆಗೆ TET ಸಮಸ್ಯೆ, ಪೇಪರ್ ಫಸ್ಟ್, ಪೇಪರ್ ಸೆಕೆಂಡ್ ಅನ್ನುವಂಥ ಪರೀಕ್ಷೆಯನ್ನು ನಡೆದರೂ ಕೂಡ ಪೇಪರ್ ಪರೀಕ್ಷೆ ಪಾಸ್ ಆದವರಿಗೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಲ್ಫಾರ್ಮ್ಗಳು ಆಗಿಲ್ಲ. ಪ್ರಾಥಮಿಕ ಲೋಯರ್ ಶಿಕ್ಷಣದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಷನ್ಗಳೇ ಆಗಿಲ್ಲ. ಸುಮಾರು ವರ್ಷಗಳ ಕಳೆದರೂ ಕೂಡ ಅವರು D.Ed ಮುಗಿಸ್ಕೊಂಡು ಪೇಪರ್ ಫಸ್ಟ್ ಮುಗಿಸ್ಕೊಂಡ್ರೂ ಕೂಡ ಅವ್ರು ಏನಾಗ್ತಾ ಇಲ್ಲ ಅಂದರೆ ಎಲಿಜಿಬಲ್ ಆಗ್ತಾ ಇಲ್ಲ. ಜೊತೆಗೆ ಇಲ್ಲಿ ನಾವು ಎಲ್ಲ CP.Ed, BP.Ed ಅಂತೇನು ಕರಿತಾ ಇದ್ದೀವಿ, ಆಟದ ಶಿಕ್ಷಕರನ್ನು ಕೂಡ ನೇಮಕಾತಿಗಳು ಸುಮಾರು ವರ್ಷಗಳನ್ನು ಕುಂದರಲ್ಲಿ ನೇಮಕ ಆಗ್ತಾ ಇಲ್ಲ. ಯಾಕಂದರೆ ಆರೋಗ್ಯವಂತರಾಗಿ ಮಕ್ಕಳು ಇರಬೇಕು ಅಂದರೆ ದೈಹಿಕ ಶಿಕ್ಷಕರ ನೇಮಕಾತಿ ಆಗ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ
ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ENT, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785.